18 ವರ್ಷಗಳ ಬಳಿಕ RCB ಗೆದ್ದು ಬಿಗಿತ್ತು, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿತ್ತು. ಇದೀಗ ಮತ್ತೆ 19ನೇ ಆವೃತ್ತಿಯಲ್ಲಿ ಫೈನಲ್ಗೆ ತಲುಪಿರುವಂಥದ್ದು GT ವಿರುದ್ಧ ಸೆಣಸಾಡಲಿಕ್ಕೆ ತಯಾರಾಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮ್ಯಾಚ್ ಕೂಡ ಆರಂಭ ಆಗುತ್ತೆ. ಇಲ್ಲಿ ನಾವೀಗ ಬೆಂಗಳೂರು ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲಿದ್ದೀವಿ. ಇಲ್ಲಿಷ್ಟು ಒಂದಿಷ್ಟು ಕ್ರಿಕೆಟ್ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನೀವು ಯಾರು ಫ್ಯಾನ್ಸು, ಏನು ಈ ವರ್ಷನೂ RCB ಗೆಲ್ಲುತ್ತಾ ಏನಂತ ಹೇಳ್ತೀರಿ? ಸರ್, ಈ ಸಲ ನಾವು ಹೋದ ಸಲನೇ ಹೇಳಿದ್ದೀವಿ, ಮುಂದಿನ ಸಲನೂ ಈ ಸಲ ಕಪ್ ನಮ್ಮದೇ, ಮುಂದಿನ ಸಲನೂ ನಾವೇ ಗೆಲ್ಲೋದು, ಮುಂದಿನ ಸಲ ಕಪ್ ನಮ್ಮದು ಅಂತ ನಾವು ಹೋದ ಸಲನೇ ಹೇಳಿದ್ದೀವಿ. ಈ ಸಲ ಕೂಡ ಗೆಲ್ತೀವಿ ಸರ್, ಅದ್ರಾಗೇನು ಡೌಟೇ ಇಲ್ಲ. ಕ್ವಾಲಿಫೈಯರಲ್ಲಿ 1 ಈಗ GTನ ಸೋಲಿಸಿದ್ವಿ, ಈಗ ಮತ್ತೆ ಅವ್ರ ಜೊತೆನೇ ಸೆಣಸಾಡ್ತಿದ್ವಿ. ಈಸಿ ಆಗುತ್ತಂತೀರಾ? ಹೌದು ಸರ್, ಫುಲ್ ಈಸಿ ಆಗುತ್ತೆ. ಯಾಕೆಂದರೆ ಅವರಲ್ಲಿ 3 ಬ್ಯಾಟ್ಸ್ಮನ್ಗಳು ಅಷ್ಟೇ ಫಸ್ಟ್ ಆಡೋದು, ಅವರೇನು ನೋಡ್ಕೊಂಡು ಆಡೋಲ್ಲ, ಸುಮ್ಮನೆ ಹೊಡೆದಾಡ್ತಾರೆ. ಅವ್ರು 3 ವಿಕೆಟ್ ಅಥವಾ 2 ವಿಕೆಟ್ ಬಿತ್ತು ಅಂದರೂ ಕೂಡ ಒಂದು ಸೈಡ್ ಮ್ಯಾಚ್ ಆಗುತ್ತೆ, RCB ಮತ್ತೆ ಗೆಲ್ಲುತ್ತೆ. ಕೊಹ್ಲಿ, ಭುವನೇಶ್ವರ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಈಗ ಬೌಲಿಂಗ್ ಸ್ಟ್ರೆಂತ್ ಅಂತ ನೋಡೋದಾದ್ರೆ RCBಯಲ್ಲಿ ಯಾರಂತ ಹೇಳಿ? ಸರ್, ಈ ಕಳೆದ 1-2 ಮ್ಯಾಚ್ಗಳನ್ನು ನೋಡ್ಕೊಂಡು ಬಂದ್ರಿಂದ ಭುವನೇಶ್ವರ್ ಚೆನ್ನಾಗಿ ಆಡ್ತಿದ್ದಾರೆ. ಮ್ಯಾಚ್ ಈ ಬಾರಿ ಕೂಡ ಕಪ್ ಅವರಿಂದ ಕೂಡ ಗೆಲ್ಲುವ ಒಂದು ವಿಶ್ವಾಸ ನನ್ನಂತ ಅಭಿಪ್ರಾಯ ಸರ್. ಕೊಹ್ಲಿ ಬ್ಯಾಟಿಂಗಲ್ಲಿ, ಭುವನೇಶ್ವರ್ ಬೌಲಿಂಗಲ್ಲಿ ಮ್ಯಾಚ್ನ ಮುನ್ನಡೆಸ್ತಾರೆ. ಈಗ ಇನ್ನೊಂದು ಕಡೆ ಈಗ ಫಿಲ್ ಸಾಲ್ಟು 2-3 ಮ್ಯಾಚ್ ಆಡಿರಲಿಲ್ಲ, ಈಗ ಮತ್ತೆ ಅವೈಲಬಲ್ ಇದ್ದಾರೆ ಅಂತಿದ್ದಾರೆ, ಅದು ಪ್ಲಸ್ ಆಗುತ್ತೆ ಅಂತೀರಾ RCBಗೆ? ಹೌದು, ಪ್ಲಸ್ ಆಗುತ್ತೆ. ಯಾಕಂತಂದರೆ ಇದು ಹೈ ಸ್ಕೋರ್ ಗೇಮ್ ಆಗಿರೋದ್ರಿಂದ ಅವರು ಪವರ್ ಪ್ಲೇಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಅವ್ರು ಚೆನ್ನಾಗಿ ಆಡ್ತಾರೆ ಪವರ್ ಪ್ಲೇಯಲ್ಲಿ ಜಾಸ್ತಿ. ನಾವು RCB ಟೀಮ್, ಯಾವಾಗಲೂ RCB. ಯಾಕಂದರೆ ಅದು ನಮ್ಮ ಕರ್ನಾಟಕ ಟೀಮು, ಅದರಲ್ಲಿ ನಮ್ಮ ಕನ್ನಡದ ದೇವದತ್ ಪಡಿಕಲು ಇದ್ದಾರೆ. ಸೊ ಅದರಿಂದ ನಾವು ಕರ್ನಾಟಕ ಟೀಮ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ GT ವಿರುದ್ಧ ಗೆಲ್ಬೇಕಾದ್ರೆ ಏನು ಸ್ಟ್ರಾಟಜಿ ಮಾಡ್ಬೇಕಂತೀರಿ ನಿಮ್ಮ ಪ್ರಕಾರ? ಯಾಕಂತಂದರೆ ಅದು ಅಹಮದಾಬಾದ್ ಸ್ಟೇಡಿಯಂ ಆಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಒಂದು 250 ಇಲ್ಲ 240 ರನ್ ಹೊಡೆದ್ರು ಕೂಡ ಅದು ನಮಗೆ ಹೆಲ್ಪ್ ಆಗುತ್ತೆ ಚೇಸ್ ಮಾಡೋಕ್ಕೆ. ಅಷ್ಟೊಂದು ಅದರಲ್ಲಿ 3 ಬ್ಯಾಟ್ಸ್ಮನ್ ಇರೋದು. ಸೊ ಆ 3 ಬ್ಯಾಟ್ಸ್ಮನ್ ಬೇಗ ಔಟ್ ಮಾಡಿದ್ರೆ ನಾವು ಆರಾಮಾಗಿ ಗೆಲ್ಬೋದು ಅಂತ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಯಾರ ಅಭಿಮಾನಿ, ಯಾವ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಿ ನೀವು? ನಂದು RCB ಟೀಮ್ ಸರ್. ಆ್ಯಂಡ್ ಸಪೋರ್ಟರ್ ಅಂತ ಹೇಳಿದ್ರೆ ನಾವು ತೆಂಡೂಲ್ಕರ್ ಕಾಲದಿಂದ ನಾವು ನೋಡ್ಕೊಂಡು ಬಂದವರು ಮ್ಯಾಚ್ನ. ಸೊ ನಾವು ಸಪೋರ್ಟರ್ ಅಂತ ಬಂದರೆ ಈಗ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿರ್ತೀವಿ. ಸೊ ಕಷ್ಟ ಇದೆ ಸರ್, ಯಾಕಂದರೆ ಗುಜರಾತ್ ಟೈಟನ್ಸು ಪವರ್ ಪ್ಲೇನ್ ಏನಾದರೂ ಚೆನ್ನಾಗಿ ಆಡಿದ್ರೆ ಒಂದು ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗುತ್ತೆ RCB ಮೇಲೆ. ಶುಭ್ಮನ್ ಗಿಲ್ ಮತ್ತು ನಮ್ಮ ಸಾಯಿ ಸುದರ್ಶನ್ ಏನಿದ್ದಾರೆ, ಆಟೋಮೆಟಿಕ್ ಅವರು ಪ್ರೆಷರ್ ಬಿಲ್ಡ್ ಮಾಡ್ತಾರೆ. ನಾವು ನಿನ್ನೆ ನಡೆದಿರೋ ಮ್ಯಾಚ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. RR ಅಷ್ಟೊಳ್ಳೆ ಸ್ಕೋರ್ ಮಾಡಿದ್ರು, ಅದನ್ನು ಚೇಸ್ ಮಾಡಿದ್ರು. ಮತ್ತು ಅದೇ ರೀತಿ ಎಡ್ವರ್ಟ್ ಏನಾದರೂ ಮಾಡಿದ್ರೆ RCBಗೆ ಪ್ಲಸ್ ಆಗ್ಬೋದು ಸಾಯಿ ಸುದರ್ಶನ್ ಅವ್ರದ್ದು. ಶುಭ್ಮನ್ ಗಿಲ್ಗೆ ಒಂದು ಸ್ವಲ್ಪ ಪಾಸಿಟಿವ್ ಸ್ಟ್ರೈಕ್ ರೇಟ್ ಚೆನ್ನಾಗಿರೋದ್ರಿಂದ ನಾಳೆ ಮ್ಯಾಚಲ್ಲೂ ಕೂಡ ಆಡ್ತಾರೆ ಅನ್ನೋ ನಂಬಿಕೆ 100% ಇದೆ. ಎಲ್ಲಾದರೂ ಹೈಯೆಸ್ಟ್ ಸ್ಕೋರ್ ಮತ್ತೆ ಪುನಃ ಮಾಡ್ತು ಅಂತ ಹೇಳಿದ್ರೆ RCBಗೆ ಸ್ವಲ್ಪ ಪ್ರೆಷರ್ 100% ಬಿಲ್ಡ್ ಆಗುತ್ತೆ. ಇಲ್ಲಿ ಇನ್ನೊಂದಿಷ್ಟು ಮಹಿಳಾ ಇವರು ಫ್ಯಾನ್ಸ್ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ನಿಮ್ಗೆ ಯಾರು ಈಗ ಟೀಮ್ ಫೇವ್ರೇಟ್ ಅಂತ ಹೇಳಿ? RCB ಕರ್ನಾಟಕ ಟೀಮಲ್ಲೂ ಅದಕ್ಕೆ RCBನೇ ತುಂಬ ಇಷ್ಟ. ಯಾರು ಇಷ್ಟ ಇದರಲ್ಲಿ? ಈಗ ವಿರಾಟ್ ಕೊಹ್ಲಿ RCB. ಬನ್ನಿ, ನೀವು ಬನ್ನಿ. ಯಾವ ಟೀಮ್ ಇಷ್ಟ ನಿಮಗೆ? RCB. ನಂಗೆ RCB ಬಗ್ಗೆ ಕ್ರಿಕೆಟ್ ಬಗ್ಗೆ ಯಾವುದೇ ಐಡಿಯಾ ಇಲ್ಲ, ಬಟ್ ನಮ್ಮ ಕರ್ನಾಟಕದಿಂದ RCB ಆಡ್ತಿರೋದ್ರಿಂದ RCBಗೆ ಸಪೋರ್ಟ್ ಮಾಡ್ತೀನಿ. ನೀವು ಹೇಳೋದಾದ್ರೆ ಸರ್ RCB. ಪ್ಲೇಯರ್ ನೋಡಿದ್ರೆ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್ ಕಂಪ್ಲೀಟಾಗಿ ಲಾಸ್ಟ್ ಏನು ಕ್ವಾಲಿಫೈಯರ್ 1 ಮ್ಯಾಚಲ್ಲಿ ಕಂಪ್ಲೀಟಾಗಿ ಡಿಫೆಂಡ್ ಮಾಡಿದ್ರು. ಅಲ್ಲ, 18 ವರ್ಷದಿಂದ RCB ಗೆದ್ದಿರಲಿಲ್ಲ, ಹೋದ ಸಲ ಗೆದ್ದರು. ಈಗ ಮತ್ತೆ 2ನೇ ಬಾರಿಗೆ ಫೈನಲ್ ಬಂದಿದ್ದಾರೆ. ಈಗ ಮತ್ತೆ ಗೆಲ್ಲುತ್ತಂತೀರಾ? ಕಂಪ್ಲೀಟ್ ಸರ್, ಅವರು ಟೀಮ್ ಪ್ಲೇಯಿಂಗ್ 11 ನೋಡ್ತು ಅಂದರೆ ಟಾಪ್ ಆರ್ಡ್ರು ಮತ್ತು ಮಿಡ್ಲ್ ಆರ್ಡ್ರ್ ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ದಾರೆ. ಅದಕ್ಕೆ ಅವರು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಹೋದರೆ ಟೇಬಲ್ ಟಾಪರ್ ಆಗಿ ಇರೋದು RCB ಅವರು. RCB ಪರ ಯಾರು ಚೆನ್ನಾಗಿ ಆಡಿದ್ರೆ ಪ್ಲಸ್ ಆಗುತ್ತಂತೀರಿ? ಈಗ ಪಟ್ಟಿದಾರು ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಫಸ್ಟ್ ಈಗ ನಮಗೆ ಏನು ಓಪನರ್ಸ್ ಬರ್ತಾರಲ್ಲ, ಅವ್ರದ್ದು 2-3 ಮ್ಯಾಚಿಂದ ಅಷ್ಟು ಬಂದಿಲ್ಲ ರನ್ನು. ಫಿಲಿಪ್ ಸಾಲ್ಟ್ ಏನು ಇಂಜುರಿ ಆದಮೇಲೆ ವೆಂಕಟೇಶ್ ಅಯ್ಯರ್ನ ಇಂಪ್ಯಾಕ್ಟ್ ಮಾಡ್ಕೊಂಡ್ರು ಪ್ಲೇಯಿಂಗ್ ಏನವನಲ್ಲಿ. ನಾಳೆ ಫಿಲಿಪ್ ಸಾಲ್ಟ್ ಒಂದು ಚಾರ್ಜ್ ತೊಗೊಂಡ್ರೆ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಓಪನಿಂಗ್ ಏನಾದ್ರು ಚೆನ್ನಾಗಿ ಆಡ್ತು ಅಂದರೆ ಪವರ್ ಪ್ಲೇಯಲ್ಲಿ ಕಂಪ್ಲೀಟಾಗಿ 70-80 ರನ್ ಮಾಡ್ತು ಅಂದರೆ RCB 1-2-10 ಹೋಗೋ ಚಾನ್ಸಸ್ ಇದೆ ಸರ್. ಬೌಲಿಂಗ್ ವಿಭಾಗವನ್ನು ನೋಡೋದಾದರೆ ಭುವನೇಶ್ವರ್ ಕುಮಾರ್ ಆಗಲಿ, ಹೆಸಲ್ವುಡ್ ಆಗಲಿ, ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ನಿಮಗೆ ಈಗ ಫೈನಲ್ ಮ್ಯಾಚ್ ಅಂತ ಬಂದಾಗ ಯಾರ ಮೇಲೆ ಜಾಸ್ತಿ ಹೋಪ್ ಮಾಡ್ತೀರಿ? ಭುವನೇಶ್ವರ್ ಕುಮಾರ್ ಸರ್. ಪವರ್ ಪ್ಲೇಯಲ್ಲಿ ಹೈಯೆಸ್ಟ್ ವಿಕೆಟ್ ಗೆಟರ್ ಅವರೇ ಆಗಿದ್ದಾರೆ. ಅವರು ಇನ್ ಸ್ವಿಂಗು ಮತ್ತು ಜಾಸ್ತಿ ಡಾಟ್ ಬಾಲ್ಸು ಕಂಪ್ಲೀಟಾಗಿ ನಾಳೆ ಏನು ಪಿಚ್ ರಿಪೋರ್ಟ್ ಪ್ರಕಾರ ಅವ್ರದ್ದು ಸ್ವಿಂಗ್ ಜಾಸ್ತಿ ಚಾನ್ಸಸ್ ಇದೆ. ಈಗ ನಿಮ್ಮ ಎಲ್ಲ ಹೇಳಿಕೆಯನ್ನು ನೋಡಿದಾದರೆ ಎಲ್ಲರೂ ಕೂಡ RCB ಏನು ಫ್ಯಾನ್ಸ್ ಅಂತ ಹೇಳ್ತಾ ಇದ್ದೀರಿ. ಎಲ್ಲರೂ ಕೂಡ ನಾಳೆ ಮ್ಯಾಚಿಗೆ ಒಂದು ಆಲ್ ದಿ ಬೆಸ್ಟು ಆ ಥರ ಹೇಳೋದಾದರೆ ಎಲ್ಲರೂ ಒಟ್ಟಿಗೆ ಹೇಳಿ. ಇವಾಗ ಇನ್ನೊಂದು ಡೈಲಾಗ್ ಒಂದಿದೆ RCBದು ಫೇವ್ರೇಟ್ ಅಂತಂದರೆ, ಈ ಸಲ ಈಗ ನೋಡಿದ್ರಲ್ಲ RCB ಫ್ಯಾನ್ಸ್ ಈಗಾಗಲೇ
ಒಂದು ಗೆದ್ದ ಸಂಭ್ರಮವನ್ನು ಈಗಿಂದನೇ ಶುರು ಹಚ್ಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಗಲಿದೆ. ಎಲ್ರಿಗೂ ಒಂದೇ ಒಂದು ಆಶೆ ಇರುವಂಥದ್ದು, ಅವರು RCB ಇದು 2ನೇ ಬಾರಿಗೆ ಕಪ್ ಎತ್ತಿ ಹಿಡೀಲಿ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.